ಹುತಾತ್ಮ ಯೋಧ ರಮೇಶ್ ಯಾದವ್ ಅಂತ್ಯಕ್ರಿಯೆಗೆ ತಯಾರಿ ನಡೀತಾ ಇದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಂತಿಮ ಸಂಸ್ಕಾರಕ್ಕೆ ತಯಾರಿ ನಡೆಸಲಾಗಿದೆ. ರಮೇಶ್ ಯಾದವ್ ಸ್ವಗ್ರಾಮದಲ್ಲಿ ಅಂತಿಮ ಸಂಸ್ಕಾರಕ್ಕೆ ತಯಾರಿ ನಡೆಸಲಾಗಿದೆ. ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಜಮಾಯಿಸಿದ್ದಾರೆ. ರಮೇಶ್ ಯಾದವ್ ಪಾರ್ಥಿವ ಶರೀರಕ್ಕಾಗಿ ಕಾಯ್ತಾ ಇದ್ದಾರೆ ಜನತೆ. ಭಯೋತ್ಪಾದಕ ದಾಳಿಗೆ ವೀರ ಮರಣವನ್ನಪ್ಪಿದ್ರು ಯೋಧ ರಮೇಶ್ ಯಾದವ್. ಅಲ್ಲಿನ ಪರಿಸ್ಥಿತಿಯನ್ನು ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಉತ್ತರ ಪ್ರದೇಶದ ವಾರಣಾಸಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಹುತಾತ್ಮ ಯೋಧ ರಮೇಶ್ ಯಾದವ್ ಅವರ ಪಾರ್ಥಿವ ಶರೀರವನ್ನು ರಿಸೀವ್ ಮಾಡೋಕೆ ಅಲ್ಲಿ ಕಾಯ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಆಗಮಿಸಿ, ನೂರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ಕಾಯ್ತಾ ಇದ್ದಾರೆ. रहा है ना, तो उसके बाप उसके बेटे को बड़ी ರಾಷ್ಟ್ರಧ್ವಜವನ್ನು ಹಾರಿಸಿ ರಮೇಶ್ ಯಾದವ್ಗೆ ಜಿಂದಾಬಾದ್ ಹೇಳಿ ಭಯೋತ್ಪಾದಕರ ವಿರುದ್ಧ, ಪಾಕಿಸ್ತಾನದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಜನ ಅಲ್ಲಿ ಭಾವೋದ್ವೇಗವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಈ ಸನ್ನಿವೇಶದಲ್ಲಿ ಹುತಾತ್ಮ ಯೋಧ ರಮೇಶ್ ಯಾದವ್ ಅವರ ಪಾರ್ಥಿವ ಶರೀರವನ್ನು ರಿಸೀವ್ ಮಾಡಿ ಅವರಿಗೆ ಅಂತಿಮ ವಿದಾಯವನ್ನು ಹೇಳೋಕೆ ಯುಪಿಯ ವಾರಣಾಸಿಯಲ್ಲಿ ಜನ ಕಾಯ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂತಿಮ ಸಂಸ್ಕಾರಕ್ಕೆ ತಯಾರಿಗಳನ್ನು ಮಾಡಿಕೊಂಡು ಜನ ಅವರ ಪಾರ್ಥಿವ ಶರೀರ ಬರುತ್ತೆ ಈಗ ಅಂಥೇಳಿ ವೇಟ್ ಮಾಡ್ತಾ ಇದ್ದಾರೆ. गौरा कला पहुंच के गौरा कला पोखरे से एड्रेस हम भेज रहे हैं। एड्रेस मतलब गौरा कला पोखरे से 4-5 किलोमीटर आगे पहुंचेंगे। बाएं हाथ में एक गेट है, उसी गेट से अंदर आना है आपको। हाँ 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 वो भी है। ಮತ್ತೊಂದು ಕಡೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಹುತಾತ್ಮ ಯೋಧ ರಮೇಶ್ ಯಾದವ್ ಅವರ ಪಾರ್ಥಿವ ಶರೀರ ತಲುಪಿದ್ದು ಅಲ್ಲಿ ತ್ರಿವರ್ಣ ಧ್ವಜಗಳೊಂದಿಗೆ ಅತ್ಯಂತ ರಾಷ್ಟ್ರಭಕ್ತಿಯೊಂದಿಗೆ ಅವರ ಅಂತಿಮ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಹೆಗಲ ಮೇಲೆ ಹೊತ್ತು ಹುತಾತ್ಮ ಯೋಧನ ಅಂತಿಮ ಯಾತ್ರೆಯನ್ನಲ್ಲಿ ನಡೆಸಲಾಗ್ತಾ ಇದೆ. ಭಾರಿ ಸಂಖ್ಯೆಯಲ್ಲಿ ಜನ ಸೇರಿ ದೇಶಭಕ್ತಿಯ ಘೋಷಣೆಗಳನ್ನು ಅಲ್ಲಿ ಕೂಗ್ತಾ ಇದ್ದಾರೆ. ಆ ಜನಜಂಗುಳಿಯ ಮಧ್ಯೆ, ಆ ಘೋಷವಾಕ್ಯಗಳ ಮಧ್ಯೆ ಪಾರ್ಥಿವ ಶರೀರವನ್ನು ಸಾಗಿಸುವುದು ಕೂಡ CRPF ಯೋಧರಿಗೆ ಅಲ್ಲಿ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಯುಪಿಯ ವಾರಣಾಸಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ದೇಶಭಕ್ತಿಯ ಉತ್ಕೃಷ್ಟತೆಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ನಮ್ಮ ಪ್ರತಿನಿಧಿಯನ್ನು ನಾವು ಮತ್ತೆ ಸಂಪರ್ಕಿಸೋಣ. ನಾವೀಗ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೆಸಲಾಗ್ತಾ ಇದೆ ಅಂತ.
ಇಲ್ಲಿ ಅಗಲಿರ್ತಕ್ಕಂತಹ ವೀರ ಯೋಧನ ಕುಟುಂಬ ಸದಸ್ಯರು ಕಣ್ಣೀರನ್ನು ಇಡ್ತಾ ಇರುವಂತಹದ್ದು, ಆ ಮೂಲಕವಾಗಿ ಅಗಲಿರುವಂತಹ ಈ ಭಾರತದ ಹೀರೋಗಳಿಗೆ ಅವರನ್ನು ಕಳುಹಿಸಿಕೊಡುವಂತಹ ಸಂದರ್ಭದಲ್ಲಿ ಅಂತಿಮ ನಮನವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ನೋಡಿ ಆ ಕುಟುಂಬ ಸದಸ್ಯರು ಸೆಲ್ಯೂಟನ್ನು ಹೊಡೆಯೋದ್ರ ಮೂಲಕವಾಗಿ ಬಹಳ ಭಾವಪೂರ್ಣವಾದಂತಹ ವೀರ ಯೋಧನಿಗೆ ವೀರ ರೀತಿಯಲ್ಲಿನೇ ಶೌರ್ಯ ರೀತಿಯಲ್ಲಿನೇ ಕಳುಹಿಸಿಕೊಡುವಂತಹದ್ದನ್ನು ಕೂಡ ಆ ಪುಟ್ಟ ಮಕ್ಕಳು ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಇದು ವಾರಣಾಸಿಯಲ್ಲಿ ವೀರ ಯೋಧನ ಪಾರ್ಥಿವ ಶರೀರಕ್ಕೆ ಸಲ್ಲಿಸ್ತಾ ಇರುವಂತಹ ಅಂತಿಮ ನಮನ, ಅಂತಿಮ ಗೌರವವನ್ನು ಸಲ್ಲಿಸ್ತಾ ಇರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. DGCRPF ಅವರ ಪರವಾಗಿಯೂ ಕೂಡ ಈ ರೀತಿಯಾಗಿ ವಂದನೆಯನ್ನು ಸಲ್ಲಿಸಲಾಗ್ತಾ ಇರುವಂತಹದ್ದು. उनकी तरफ से होगा भारत माता की जय, भारत माता की जय, भारत माता की जय, वंदे मातरम, वंदे मातरम, वंदे मातरम, वंदे मातरम, वंदे मातरम, पाकिस्तान मुर्दाबाद, पाकिस्तान मुर्दाबाद, पाकिस्तान मुर्दाबाद, पाकिस्तान मुर्दाबाद, पाकिस्तान मुर्दाबाद। अरे भाई सौरभ, तुझे मैंने अभी अपनी कहानी बताई, तुझे मैंने अभी अपनी कहानी बताई, हाँ उसको पीछे लगा लीजिए। वंदे मातरम, वंदे मातरम, वंदे मातरम, भारत माता की जय, भारत माता की जय, भारत माता की जय, पाकिस्तान मुर्दाबाद, पाकिस्तान मुर्दाबाद, पाकिस्तान मुर्दाबाद, पाकिस्तान मुर्दाबाद, वंदे मातरम, वंदे मातरम, वंदे मातरम, वंदे मातरम। आगे सीम आगे, सीम आगे। कोई प्रॉब्लम? इनको थोड़ा पीछे, इनको थोड़ा साइड करो सर को थोड़ा साइड करो सर थोड़ा सा पीछे आ जाएंगे। हाँ बैठ सीएम साहब बाबा थोड़ा सा पीछे हो जाओ आप। हाँ चल मैं हल्का हल्का उठूंगा। देखिए तेरे पास ना कोई हल्का मेरे पास मैं हल्का तेरे ऊपर यहाँ हाँ कोई बात नहीं। तुम तो एक ಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಜನರ ಘೋಷಣೆಗಳನ್ನು ಕೂಡ ನಾವು ಕೇಳ್ತಾ ಇದ್ವಿ.